ವೇಣು, ನನ್ನ ಅಳಿನಾಗಿ ನೀನು ಹಣಕ್ಕೋಸ್ಕರ ಬೇರೆಯವ್ರ ಹತ್ರ ಕೈ ಚಾಚೋದ? ಆಸ್ಪತ್ರೆ ಕಟ್ಟೋದಕ್ಕೆ ಎಷ್ಟು ಬೇಕು ಹೇಳೋ, ನಾ ಕೊಡ್ತೀನಿ. ಹೆಂಗಸರ ಬಾಯ ಹೀಗೆ ಗುಟ್ಟೆ ನಿಲ್ಲಲ್ಲ. ವಸಂತಾಗಿ ನಾನು ಆಗ್ಲೇ ಹೇಳಿದ್ದೀನಿ, ನಿಮ್ಮ ಹತ್ರ ಹೇಳ್ಬೇಡ ಅಂತ. ಹೇಳಿದ್ರೆ ತಪ್ಪೇನಪ್ಪ? ನೀನು ಹೊರಗಡೆ ಇವನ? ಎಷ್ಟು ಬೇಕು ಹೇಳು, ನಾ ಕೊಡ್ತೀನಿ. ಸುಮಾರು ಅಂದಾಜು 15 ಲಕ್ಷ ರೂಪಾಯಿ ಹಾಕಿದ್ದೀನಿ. ಆದ್ರೆ ನಾನು ನಿಮ್ಮ ಹತ್ರ ತಗೊಳ್ಳಲ್ಲ ಮಾವ. ಯಾಕೆ? ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೊಂದು ಇದೆಯಲ್ಲ. ಕುಂಟು ಹುಡುಗಿನ ಮದುವೆ ಮಾಡ್ಕೊಂಡು 15 ಲಕ್ಷ ರೂಪಾಯಿ ಕಿತ್ಕೊಂಡ ಅಂತ ಜನ ಆಡ್ಕೊಂಡ್ರೆ ನನ್ನ ಮರ್ಯಾದೆ ಏನಾಗುತ್ತೆ? ಹಲೋ ಶ್ರೀಕಾಂತ್. ಶ್ರೀಕಾಂತ್, ನಾಟಕ ಇದೆಯೋ? ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಬೇಡ ಬೇಡ ಅಂತ 15 ಲಕ್ಷ ಕೇಟ್ ಹಾಕ್ತಾ ಇದ್ದೀಯ ಶ್ರೀಕಾಂತ್. ಮಾತಾಡ್ತಾ ಇದೆಯಾ? ಮನೆ ದೇವ್ರಣ್ಣ, ದೇವ್ರು ದೇವ್ರಲ್ಲಮ್ಮ, ಅವನು ದೆವ್ವ. ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಹಾಳು ಮಾಡಿದಾನೆ ಗೊತ್ತಾ? 50 ದೊಡ್ಡ ಮಗಳು ಸತ್ತಿದ್ದೆ ಇವನಿಂದ. ಸುಳ್ಳು. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಶಟಪ್. ನೋಡಿದ್ರ ಮಾವ, ಇದಕ್ಕೆ ನಿಮ್ ದುಡ್ಡು ಬೇಡ ಅಂತ ಹೇಳಿದ್ದು. ಹಣಕ್ಕೋಸ್ಕರ ನಾನು ವಸಂತ ಮದುವೆ ಮಾಡ್ಕೊಂಡೆ. ಛೇ, ನಿಮ್ ದುಡ್ಡು ಬೇಡ, ನಿಮ್ ಮಗಳು ಬೇಡ, ನಿಮ್ ಸಾಹಸ ಅವನು ಅಪ್ಪ, ವೇಣು ಮಾತ್ ನಿಜ. ಹಣ ಯಾರನ್ನ ಹೇಗ್ ಬೇಕಾದ್ರೂ ತಿರುಗಿಸಬಹುದು ಅಲ್ವೇ ವೇಣು? ಎಸ್ ಎಸ್. ವಸಂತ, ಇನ್ನು ಮೇಲೆ ನಾನು ಈ ಮನೇಲೇ ಇದ್ದು ಬಿಡೋದು ಅಂತ ನಿರ್ಧಾರ ಮಾಡಿದ್ದೀನಿ. ಏನಪ್ಪಾ? ಏನೋ ನಿನ್ನ ಮನೇಲಿ ನೀ ಇರೋದಕ್ಕೆ ನನ್ನ ಕೇಳ್ಬೇಕಾ? ವಸಂತ, ಇವತ್ತಿನಿಂದ ನಾನು ನಿನ್ನೆರಡು. ನೀನ್ ಸಂತೋಷವಾಗಿರೋ ಹಾಗೆ ಮಾಡೋದೇ ನನ್ನ ಗುರಿ. ವಸಂತ, ಇಂಥ ಒಳ್ಳೆ ಬ್ರದರ್ ಇಂದ ಸಿಕ್ಕಿರ್ಬೇಕಾದ್ರೆ ನೀ ಯಾಕೆ ಯೋಚನೆ ಮಾಡ್ಬೇಕು? ಅಂದಾಗೆ ಹೋಗ್ ಬರ್ಲಾ? ಎಲ್ಲಿಗೆ? ಕೆಲ್ಸಕ್ಕೆ. ಅಂದ್ರೆ ಡೊನೇಷನ್ ಕಲೆಕ್ಟ್ ಮಾಡೋದಕ್ಕೆ. ಓಹೋ, ಬಹಳ ಒಳ್ಳೆ ಕೆಲಸ. ಹೋಗಿದ್ ಬನ್ನಿ. ಮನೇಲಿ ದೊಡ್ಡವರು ಅಂತ ನಿಮ್ ತಂದೆ ಇದಾರಪ್ಪ. ಏನ್ರಿ ಹೀಗ್ ಬನ್ನಿ. ಬಂದ. ಅದೇನೋ ಡೊನೇಷನ್ ಅಂತ ಕೇಳ್ತಾ ಇದಾರಲ್ಲ, ಅದನ್ನ ಕೊಟ್ಟು ಅಳಿಯಂದ್ರನ್ನ ಮನೇಲಿ ಇರು ಅಂತ ನೀವ್ ಹೇಳ್ಬಾರ್ದೆ? ಅಯ್ಯೋ ರಾಮ, ನಾ ಕೊಡಕ್ ತಯಾರಿದ್ದೀನಿ ಕಣೆ. ಈತ್ನೇ ಬೇಡ ಅಂತ ಹೇಳ್ತಿರೋದು. ಏನು ಅಂದ್ರೆ ಅಪ್ಪ ನಿಮ್ಗೇನ್ ಕೊಡ್ತಾ ಇಲ್ವಲ್ಲ? ಆಸ್ಪತ್ರೆ ಕಟ್ಸಕ್ ತಾನೆ ಇಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ವಲ್ಲ? ಯು ಆರ್ ಕರೆಕ್ಟ್. ನೀ ಹೇಳೋದು ಸರಿನೇ. ಆಸ್ಪತ್ರೆ ಮುಂದೆ ಮಹಾ ಪೋಷಕರು ಅಂತ ಮಾವೊಂದೊಂದು ದೊಡ್ಡ ಶಿಲೆ ಇಡ್ಸ್ಬಿಟ್ರಾಯ್ತು. ಅದೆಲ್ಲ ಬೇಡಪ್ಪ. ಈಗ ನಿಮ್ಗೆ ಎಷ್ಟು ಕೊಡ್ಲಿ ಹೇಳಿ? ಅಪ್ಪ, ನಾನ್ ಇಂಜಿನಿಯರ್. ಬಿಲ್ಡಿಂಗ್ ಕಟ್ಸೋ ಜವಾಬ್ದಾರಿ ನನಗಿರ್ಲಿ. ಈ ಹಣ ತರಲೆ ಎಲ್ಲ ವೇಣುಗೆ ಯಾಕೆ? ಹೇಳಿ ಮಿಸ್ಟರ್ ವೇಣು, ನಿಮ್ ಐಡಿಯಾ ಏನಿದೆ ಅಂತ ಹೇಳಿ, ನಾನು ಹಾಕೊಡ್ತೀನಿ. ಕೆಲಸ ಆಗೋರಾಗತ್ತಲ್ಲ. ಸಂತೋಷ ತಾನೆ ನಿಮ್ಗೆ? ಆಗ್ಬಹುದು. ಬಂದ್ಯಪ್ಪ, ಬಾ. ಈಗ ತಾನೇ ಬರ್ತಾ ಇದ್ದೀಯಾ? ಇವತ್ತು ಈ ಮುದುಕಿ ಜ್ಞಾಪಕ ಬಂತ ನಿಂಗೆ? ಚಿಕ್ಕನ್ನಿಂದ ನಿನ್ನ ಮುಖ ಮೂತಿ ಎಲ್ಲ ತೊಳೆದು ದೊಡ್ಡವನ್ ಮಾಡಿದ್ದಕ್ಕೆ ನನ್ನ ಮರ್ತು ಬಿಟ್ಟು ಈಗ ನಿಮ್ಮ ಅಪ್ಪನೇ ದೊಡ್ಡವನಾಗೋಗ್ಬಿಟ್ನಾ? ಏನೋ ಲೇ ಕರ್ಮ, ಹೇಗೋ ನೀನ್ ನಂಬೋದು? ಯಾಕಪ್ಪ ಕಣ್ಣಲ್ಲಿ ನೀರು? ಏನೋ ತಮಾಷೆಗೊಂದೆರಡು ಮಾತಂದ್ರೆ ಅವಮಾನ ಆಗೋಯ್ತಾ ನಿಂಗೆ? ಅನ್ಬಾರ್ದ ನಾನು? ಆಯ್ತಪ್ಪ, ತಪ್ಪಾಯ್ತು. ಇನ್ಮೇಲೆ ಏನು ಅನ್ನಲ್ಲ ನಿಂಗೆ. ಶ್ರೀಕಾಂತು, ನಿನಗಲ್ದೆ ನನ್ನ ದಂಡಿಸೋ ಅಧಿಕಾರ ಇನ್ಯಾರಿಗಿದೆ? ನೀನು ಬಿಟ್ರೆ ಬೇರೆ ನನ್ನ ಗತಿ ಯಾರಿದ್ದಾರೆ ಹೇಳು? ಮತ್ತೆ ಕಳ್ತಾ ಇದ್ದೀಯಾ? ನಿಮ್ಮ ಅಪ್ಪನ ಮುದ್ದಿನ ಹೆಂಡತಿ ನಿನಗೇನಾರು ಒಂದ್ಲ ಹೇಳು. ಹೋಗಿ ಅವಳು ಕಟಬ ಹರಿದು ಬಿಡ್ತೀನಿ. ಇಲ್ಲ ಅಜ್ಜಿ, ಯಾರನ್ನು ನೀನು ಅನ್ಲಿಲ್ಲ. ಇಷ್ಟು ದಿವಸ ನಿನ್ನ ಇಲ್ಲಿ ಒಂಟಿ ಆಗ್ಬಿಟ್ಟು ನಾನು ಆ ಮನೇಲಿ ಇರಬಾರ್ದಾಗಿತ್ತು. ಅಯ್ಯೋ ನನ್ನಪ್ಪ, ನನ್ ಕಂಡ್ರೆ ನಿನಗದೆಷ್ಟು ಪ್ರೀತಿನೋ. ಬಾ ತಿಂಡಿ ತಿನ್ನುವಂತೆ. ಸರ್, ನಿಮ್ಮ ಅನುಮಾನ ಸರಿ ಹೋಯ್ತು. ಆ ವೇಣುನ ಬ್ಲಾಕ್ ಮೇಲ್ ಮಾಡ್ತಿರೋದು ರೋಹಿಣಿ ತಂಗಿ ನಳಿನಿ ಮತ್ತು ಆ ಡೇವಿಡ್. ಸರ್, ಈ ವಿಷಯ ವೇಣು ಗೊತ್ತಾಗ್ಕೊಡುದು ನಿನ್ನಲ್ಲೇ ಇರಬೇಕು. ಮೈಂಡ್ ಇಟ್. ಓಕೆ ಸರ್.
ಹಲೋ. ಹಲೋ ಡೇವಿಡ್ ಅಂಕಲ್, ನಾನ್ ನಳ್ಳಿ ಮಾತಾಡ್ತಾ ಇರೋದು. ನಳಿನಿ, ರಣಹದ್ದು ಟೌನಿಗೆ ಬಂದಿದೆ ಅಂತ ಹೇಳಿ ನಮ್ಮ ಹುಡುಗರು ಹೇಳಿದ್ರು. ಇನ್ನೊಂದ್ಸಲ ಟ್ರೈ ಮಾಡು ಅಂತೀನು? ಒಂದು ಸಲ ಅಲ್ಲ ಅಂಕಲ್, ಅವನು 10 ಸಲ ತಪ್ಪಿಸ್ಕೊಂಡು ಬಿಡಬಾರ್ದು. ಅವನ್ನ ಹೇಗಾದ್ರೂ ಮಾಡಿ ಹಿಡಿದು ಜೈಲಿಗೆ ಕಳಿಸ್ಲೇಬೇಕು. ನಮ್ಮ ಅಕ್ಕನ ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋಬೇಕು ಅಂಕಲ್. ಓಕೆ, ಅದ್ ಸರಿ. ಅಕಸ್ಮಾತ್ ಮತ್ತೆ ಶ್ರೀಕಾಂತ್ ಏನಾದ್ರು ಅಡ್ಡಿಗಿಡ್ಡಿ ಬಂದ್ರೆ? ಅವ್ರು ಬರ್ದಾಗ ನಾನ್ ನೋಡ್ಕೋತೀನಿ. ಹಾ ನೋಡಿ, ಅದಕ್ಕೊಂದು ಪ್ಲಾನ್ ಇದೆ. ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್, ಫೈನ್ ಫೈನ್. ಅದೆಲ್ಲ ಸರಿ ಅಮ್ಮ. ನಮ್ ಹುಡುಗರು ಹೊರಟ ತಕ್ಷಣ ನಳಿನಿ ನಾನು ನಿಂಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಒಂದು ವಿಚಾರ ನಳಿನಿ, ಶ್ರೀಕಾಂತ್ ತುಂಬಾ ಕಿಲಾಡಿ, ಅವ್ನು ಖಂಡಿತ ಸುಮ್ಮನಿರೋದಿಲ್ಲ. ಆ ಜವಾಬ್ದಾರಿ ನೀ ತಗೊಂಡು ಹಾಕಿದ್ರೆ ನಂದು ಅಭ್ಯಂತರ ಇಲ್ಲ. ಓಕೆ, ವೆರಿ ಗುಡ್ ವೆರಿ ಗುಡ್, ಡೋಂಟ್ ವೆರಿ. ಡೇವಿಡ್, ಏನಿದೆಲ್ಲ? ಯಾವುದು? ಶ್ರೀಕಾಂತ್, ನಳ್ಳಿ, ಫೋನು, ಪ್ಲಾನು. ಅದೆಲ್ಲ ತಿಳ್ಕೊಳ್ಳೋದ್ರಿಂದ ನಿಂಗೆ ಏನ್ ಲಾಭ ಇವದನ? ಲಾಭನೋ ನಷ್ಟನೋ ನನ್ಗದೆಲ್ಲ ಗೊತ್ತಿಲ್ಲ. ನಾನು 1 ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನಳ್ಳಿ ಮನ್ನಾಗಿಲ್ಲ. ಏನ್ ಕಾರಣ? ಕಾರಣ ತಿಳ್ಕೊಳ್ಳೇಬೇಕಾ ನೀನು? ಹೌದಪ್ಪ, ಬಾ ಹೇಳ್ತೀನಿ. ಇಟ್ಸ್ ವೆರಿ ಸೀರಿಯಸ್. ಏನಂದ್ರೆ ನನ್ನ ಅಳಿಯ ಮೋಸ್ಕರ ದಗಾಬಾಜಿನ ಆಸ್ಪತ್ರೆ ಖರ್ಚಿನಿಂದ 15 ಲಕ್ಷ ರೂಪಾಯಿ ತಗೊಂಡೋದಲ್ಲಪ್ಪ. ಎಂಥ ಕೆಲಸ ಮಾಡಿದೆ ಈಶ್ವರ. ನನ್ ದೊಡ್ಡ ಮಗಳು ರೋಹಿಣಿನ ಇದೇ ತರ ನಂಬಿಸಿ ಮೋಸ ಮಾಡಿ ಅವಳ ಹತ್ರ ಇದ್ದಾಗ ನಾಣ್ಯನೆಲ್ಲ ದೋಚ್ಕೊಂಡು ಓಡೋದ. ಅವಳು ಈ ಅವಮಾನ ಸಹಿಸಲಾರ್ದೆ ಪ್ರಾಣ ಕಳ್ಕೊಂಡ್ ಬಿಟ್ಲಪ್ಪ, ಪ್ರಾಣ ಕಳ್ಕೊಂಡ್ ಬಿಟ್ಲು. ತನ್ನ ತಂಗಿ ಬಾಳನ್ ಕಾಪಾಡ್ಬೇಕು ಅಂತ ಈ ಮನೆಯಲ್ಲಿ ಇದ್ದು ಶ್ರೀಕಾಂತನ್ನ ನೀವ್ ಯಾರು ಅರ್ಥ ಮಾಡ್ಕೊಳ್ದೆ ಮನೆ ಬಿಟ್ಟು ಓಡಿಸ್ಬಿಟ್ಟಿದ್ದೀರಲ್ಲ. ಎಂಥ ಅನ್ಯಾಯ. ಈಗ ಏನ್ ಪ್ರಯೋಜನ? ನಡಿ. ಶ್ರೀಕಾಂತು, ಶ್ರೀಕಾಂತು. ಬಂದೆ. ಶ್ರೀಕಾಂತು. ಓ ಅಪ್ಪ, ತಾವು? ಶ್ರೀಕಾಂತು, ನನ್ನನ್ನು ಕ್ಷಮಿಸ್ಬಿಡ್ತೀಯಪ್ಪ? ಅಪ್ಪ, ಅಪ್ಪ, ನಿನ್ ಕೈಲಿ ಅಪ್ಪ ಅಂತ ಅನ್ನಿಸ್ಕೊಳ್ಳೋ ಯೋಗ್ಯತೆಯು ನನಗಿಲ್ಲಪ್ಪ. ನಿನಗ್ ತಂದೆಯಾಗಿ ಜನ್ಮ ಕೊಟ್ಟನೆ ಹೊರತು ಕೊಡಬೇಕಾದ ಮಮತೆಯನ್ನು ಕೊಡ್ಲಿಲ್ಲ ನಾನು. ತಂಗಿ ಬಾಳ್ನ ನೆಟ್ಟಿ ಮಾಡಕ್ಕೋಸ್ಕರವಾಗಿ ಪ್ರೀತಿಸಿದ ಹುಡುಗಿ ನೀನು ದೂರ ಮಾಡ್ಕೊಂಡೆ. ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ, ನೀನು ರಾಜ್ಗಟ್ಟುಬಿಟ್ಟೆ. ಅಲ್ಲಪ್ಪ ಶ್ರೀಕಾಂತ, ಆ ವೇಣು ಒಬ್ಬ ಲೋಫರು, ದಗಳಬಾಜಿ ಅಂತ ನಿನಗೆ ಗೊತ್ತಿತ್ತಲ್ಲ. ಆ ವಿಷಯನ ನೀನಿವ್ರಿಗೆ ಮೊದಲೇ ಯಾಕೆ ಹೇಳಿಲ್ಲ? ಹೇಳ್ಬೇಕು, ಮದುವೆ ನಿಲ್ಲಿಸಬೇಕು ಅಂತ ನಾನು ಆತುರವಾಗಿ ಬಂದೆ. ಅಷ್ಟಲ್ಲಿ ಮಾಂಗಲ್ಯ ಕಟ್ಟಿ ಮುಗಿದು ಹೋಗಿತ್ತು. ಇನ್ನು ನಾನು ಅನುಭವಿಸ್ತಾ ಇರೋ ನೋವನ್ನ ಇವ್ರುಗಳಿಗೆಲ್ಲ ಯಾಕೆ ಹಂಚಬೇಕು ಅಂತ ಹೇಳಿ ಹೇಗಾದ್ರೂ ಮಾಡಿ ಆ ವೇಣುನ ಒಳ್ಳೆ ದಾರಿಗೆ ತರಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ನಾನೇ ಆ ಮನೆ ಬಿಟ್ಟೆ. ಆ ಮನೆಯಿಂದ ನೀನು ಹೊರಗೆ ಬರೋದಕ್ಕೆ ನಾನೇ ಕಾರಣಪ್ಪ. ಹೆಸರಿಗೆ ನಿಮ್ಮಮ್ಮನ ಸ್ಥಾನದಲ್ಲಿ ನಿಂತೆ, ಆದ್ರೆ ತಾಯಿ ಮಮತೆ ಯಾವತ್ತೂ ತೋರಿಸ್ಲಿಲ್ಲ. ಅದಕ್ಕೆ ಪ್ರತಿಫಲ ಭಗವಂತ ನನಗೆ ಕೊಟ್ಬಿಟ್ಟ. ನನ್ನ ಮಗಳ ಕಾಲ್ ಕಳ್ಕೊಂಡು ಹಣದ ಆಸೆಗೆ ಒಬ್ಬ ಕಳ್ಳ ನನ್ನ ಮಗಳ ಕೈ ಹಿಡಿದು 15 ಲಕ್ಷ ರೂಪಾಯಿ ದೋಚ್ಕೊಂಡು ಮನೆಯಿಂದ ಓಡೋಟೋದ. ಶ್ರೀಕಾಂತು, ಇನ್ನು ನಂಗ್ಲ ಹಚ್ಚಿ ಬೇಡ್ಕೊಳ್ತಾ ಇದ್ದೀನಿ, ನನ್ನ ಮಗಳ ಜೀವನ ನೀನೇ ಉದ್ಧಾರ ಚಿಕ್ಕಮ್ಮ, 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 ಛೇ 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 ಛೇ, ಎಂಥ ತಪ್ಪು ಕೆಲಸ ಮಾಡ್ತಾ ಇದ್ದೀಯ ನೀನು. ಯಾವ ವಿಧವಾದ ಅಸಮಾಧಾನವು ನಾನು ನಿನ್ ಮೇಲೆ ಇಟ್ಕೊಂಡಿಲ್ಲ. ಚಿಕ್ಕಮ್ಮ, ನಾನು ಮನೆ ಬಿಟ್ಟು ಬಂದಿರಬಹುದು, ಆದ್ರೆ ನನ್ನ ಮನಸ್ಸನ್ನ ನನ್ನ ತಂಗಿ ಹತ್ರನೇ ಬಿಟ್ಟು ಬಂದಿದ್ದೀನಿ. ಅವಳು ಬಾಳ ಹಾಳಾಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಆ ವೇಣು ಎಲ್ಲಿರ್ತಾನೆ, ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ವಾಟ್? ಆ ರೋಹಿಣಿ ಹೆಸರಿನಲ್ಲಿ ನಿನ್ನ ಬ್ಲಾಕ್ ಮೇಲ್ ಮಾಡ್ತಿದಾರ? ಹೌದು. ಡೋಂಟ್ ವರಿ, ಅದನ್ನ ನಾನು ಗಮನಿಸ್ಕೋತೀನಿ. ಯೋಗಿ, ಶ್ರೀಕಾಂತ್ ಆ ಮನೆ ಬಿಟ್ಟು ಹೋಗೋವರೆಗೂ 15 ಲಕ್ಷ ರೂಪಾಯಿ ನನ್ನ ಕೈ ಸೇರೋದಿಲ್ಲ. ನನ್ನ ಪ್ಲಾನ್ ಸಕ್ಸಸ್ ಆಗೋದಿಲ್ಲ. ಇವತ್ತೇ ಅವನ ಆ ಮನೆಯಿಂದ ಹೊರಗೋಗ್ಬೇಕು. ಅದಕ್ಕೂ ಒಂದು ಪ್ಲಾನ್ ಇದೆ. ಏನು? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು. ನಾನು ಯಾರು ಅಂತ ನಿನಗೆ ಗೊತ್ತು, ನೀನ್ ಹೇಗೆ ಅಂತ ನನಗೂ ಗೊತ್ತು. ಅದಕ್ಕೆ ಸುತ್ತಿ ಬಳಸ್ತೀನಿ, ನೇರವಾಗಿ ಕೇಳ್ಬಿಡ್ತೀನಿ. ರೋಹಿಣಿ ಹೆಸರಿನಲ್ಲಿ
ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಪ್ರಯತ್ನ ಪಡ್ತಿರೋರು ಯಾರು? ಯಾಕೆ ನೆಟ್ಟಿಗಿರೋ ನಿನ್ನ ಕೈ ಕಾಲುಗಳನ್ನ ಮುರಿಸ್ಕೋಬೇಕು ಅಂತ ಆಸೆನ? 2 ಸಲ ಅಪಾಯದಿಂದ ಪಾರ್ ಮಾಡಿದ್ದೀನಿ ನಿನ್ನ, ಅಷ್ಟಕ್ಕೆ ಸಂತೋಷ ಪಡು. ಓಹೋ, ಅವತ್ತು ಸಿಂಗ್ ವೇಷದಲ್ಲಿ ಬಂದವ್ ನೀನೇನಾ? ಹಾಗಿದ್ರೆ ಅವಳು ಯಾರು? ಅವಳನ್ನೆಲ್ಲಿ ಕರ್ಕೊಂಡು ಹೋದೆ ಹೇಳು. ಅದು ನಿನಗೆ ಸಂಬಂಧವಿಲ್ಲದ ವಿಷಯ. ನೀನ್ ಅವಳ ಹಿಂದೆ ಬಿದ್ದರೆ ಸಿಕ್ಕೋದು ಹಣ ಅಲ್ಲ, ಬೀಳೋದು ನಿನ್ನ ಹೆಣ. ಆ ಯೋಚನೆನ ಬಿಟ್ಟು ನನ್ನ ತಂಗಿನ ಸುಖವಾಗಿಟ್ಕೊಳ್ಳೋದು ನೋಡ್ಕೋ. ನಿನ್ನ ತಂಗಿ ಸಂತೋಷವಾಗಿರ್ಬೇಕು ತಾನೆ? ಅವಳ ಸುಖ ಸಂತೋಷದ ಬೆಲೆ 15 lakhs, 15 ಲಕ್ಷ ಅಷ್ಟೇ. ಜಾಡ್ಸಿ ಒದ್ದೆ ಅಂದ್ರೆ ಮೈ ಮೂಳೆಲ್ಲ ಮುರಿದು ಹೋಗ್ಬೇಕು ಬಡವರ. 15 ಲಕ್ಷ ಬೇಕಾ ನಿನಗೆ? ಅವತ್ತೇ ಹೇಳಿಲ್ಲ ಹಾಸ್ಪಿಟಲ್ ನಾನು ಕಟ್ಟಿಸ್ಕೊಡ್ತೀನಿ ಅಂತ. ಮಿಸ್ಟರ್ ಶ್ರೀಕಾಂತ್, ನಾನ್ ಡಾಕ್ಟರ್ ಅಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಆಸ್ಪತ್ರೆನ ಕಟ್ಟಿಸ್ಕೊತೀನೋ, ನಾನು ಸಮಾಧಿನ ಕಟ್ಟಿಸ್ಕೊತೀನೋ, ಬಟ್ ಐ ವಾಂಟ್ 15 lakhs ಇಮಿಡಿಯೇಟ್ಲಿ. ಕೊಡಕ್ಕಾಗೋದಿಲ್ಲ ಅಂದ್ರೆ? ಆಗಲ್ಲ ಅಂದ್ರೆ ವೆರಿ ಸಿಂಪಲ್, ಸಿಂಪಲ್. ನಿನ್ ತಂಗಿ ಡೈವರ್ಸ್ ಮಾಡ್ತೀನಿ, ನನಗೆ ಹಣ ಎಲ್ಲಿ ಸಿಗುತ್ತೋ ಅಲ್ಲಿಗೆ ಹೋಗ್ತೀನಿ. ಶ್ರೀಕಾಂತ್, ಏನಿದೆಲ್ಲ? ಯಾಕೋ ಇತನ್ ಕೊಡ್ತೆ? ಕಾರಣ ಇದೆಪ್ಪ. ಏನ್ ಕಾರಣ? ರಾಜಕಾರಣ. ಎಷ್ಟೋ ವರ್ಷಗಳ ಮೇಲೆ ಮನೆಗೆ ಮಗ ಬಂದ ಅಂತ ನಾನು ಸಂತೋಷವಾಗಿದ್ರೆ, ಚಿಚಿ ಎಂಥ ಅವಮಾನ! ಅಳಿಯಂದ್ರೆ ಮೇಲೆ ಕೈ ಮಾಡೋದು. ಅನಾವಶ್ಯಕವಾಗಿ ಯಾವತ್ತೂ ನಾನು ಯಾರ ಮೇಲೂ ಕೈ ಮಾಡವನಲ್ಲಪ್ಪ. ಅವನು ಅವಶ್ಯಕತೆ ಇದ್ದಕ್ಕೆ ಮೇಲೆ ಕೈ ಮಾಡಿದ್ದು. ಆಸ್ಪತ್ರೆ ಕಟ್ಟಿಸ್ತೀನಿ ಅಂತ 15 ಲಕ್ಷ ರೂಪಾಯಿ ಕೇಳಿದ್ರೆ ನಿಮ್ ಮಗನ್ ಹೊಟ್ಟೆ ಉರಿಯಲ್ವೇ? ಉರಿದೇ ಇರುತ್ತ ಚಿಕ್ಕಮ್ಮ. ಹಣ ಅಂದ್ರೇನು ಹುಣಸೆ ಬೀಜನ? ನಮ್ಮಪ್ಪನು ಎದೆ ರಕ್ತ ಬಸ್ತು ಸಂಪಾದನೆ ಮಾಡಿದ್ದಾನೆ. ಯಾವನು ಆಸ್ಪತ್ರೆ ಕಟ್ಸೋದಕ್ಕೋ ಸಮಾಧಿ ಕಟ್ಸೋದಕ್ಕೋ ಅಲ್ಲ. ಕೇಳಿದ್ರೇನ್ರಿ ಅವ್ನು ಹೇಳಿದ ಮಾತನ್ನ? ಅಣ್ಣ, ನಿಮ್ ಬಾಯಿ ನಿಂತ ಮಾತು ಬರೋದೇನು? ಅವ್ರು ಮಾಡೋ ಒಳ್ಳೆ ಕೆಲ್ಸಕ್ಕೆ ನೀನ್ ಸಹಾಯ ಮಾಡಿದ್ರೆ ನಿನಗ್ ಪುಣ್ಯ ಬರಲ್ವೇನು? ಆ ಪುಣ್ಯ ನನಗೆ ಬೇಕಾಗಿಲ್ಲ ಅಮ್ಮ. ನೀನ್ ಸುಖವಾಗಿರೋ ನನಗೆ ಬೇಕಷ್ಟೇ. ಅಯ್ಯಯ್ಯಯ್ಯೋ, ತಂಗಿ ಸುಖ ಬಯಸೋ ಮೂತಿ ನೋಡು. ಬಂದ್ ಗಂಡುಗಳೆಲ್ಲ ಕುಂಟಿ ಅಂತ ಮೂತಿ ತಿನ್ನಿಸಿದಾಗ ನೀನ್ ಎಲ್ಲ ಇದ್ದೆ? ಮಗಳು ಮದ್ವೆ ಆಗ್ಲಿಲ್ಲ ಅಂತ ನಾವ್ ಕಣ್ಣೀರ್ ಸುರ್ತಿದ್ದಾಗ ನೀನೆಲ್ಲ ಹೋಗಿದ್ದೆ? ಹಗಲು ರಾತ್ರಿ ನನ್ ಕಂದ ನಿರಾಸೆಯಿಂದ ನಿಟ್ಟುಸಿರ್ಬಿಡ್ತಿದ್ದಾಗ ನೀನೆಲ್ಲಿದ್ದೆ? ಬಂದ್ಬಿಟ್ಟ ದೊಡ್ಡದಾಗಿ ತನ್ನ ತಂಗಿ ಸುಖನ್ ಬಯಸೋದಕ್ಕೆ. ಚಿಕ್ಕಮ್ಮ, ನಿನ್ ಬಾಯಿಗೆ ಸ್ವಲ್ಪ ಬೇಗ ಹಾಕ್ತೀಯ. ಮನುಷ್ಯನ ಅರ್ಥ ಮಾಡ್ಕೊಳ್ಳೋದು ಕಲ್ತ್ಕೋ. ಓಹ್, ನನಗೆ ವಿವೇಕ ಹೇಳ್ತೀಯೇನೋ? ನನಗ್ ಗೊತ್ತು. ಇಷ್ಟು ದಿವಸ ಈ ಮನೆಗ್ ಬರ್ದೆ, ಇವತ್ತು ಯಾಕೆ ಬಂದೆ ಅಂತ. ಈ ಆಸ್ತಿ ಮೇಲೆ ಹಟ್ಟಾಲೆ ಸಕ್ತಾರೆ. ಬೆಂಕಿ ಹಾಕು ಚಿಕ್ಕಮ್ಮ ಈ ನಿನ್ನ ಆಸ್ತಿಗೆ. ಈ ನಿನ್ನ ಆಸ್ತಿ ನಿನ್ನ ಮಗಳಿಗೆ ಸುಖ ತಂದು ಕೊಡುತ್ತೆ ಅಂತ ತಿಳ್ಕೊಂಡ್ಯಾ? ಅವಳಿಗೆ ಸುಖ ತಂದು ಕೊಡೋದು ಅವಳ ಗಂಡನ ನಿಜವಾದ ವಿಶ್ವಾಸ. ವಸಂತ, ನಿಜ ಹೇಳು, ಸತ್ಯ ಹೇಳು. ನಿನಗೆ ಪ್ರೀತಿಯಲ್ಲಾಗ್ಲಿ ವಿಶ್ವಾಸದಲ್ಲಾಗ್ಲಿ ನಿನಗೇನ್ ಕಮ್ಮಿ ಮಾಡಿದ್ದೀನಿ? ಇಲ್ಲ ಅಂದ್ರೆ ನೀವ್ ಯಾವ್ದ್ರ ನನ್ಗೆ ಏನು ಕಡಿಮೆ ಮಾಡಿಲ್ಲ. ಈ ಮನೆ ನಿಮ್ಮನ್ನ ಆಕ್ಷೇಪಣೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅಷ್ಟು ಹೇಳಿದೆಲ್ಲ ಸಾಕು, ನಾ ಬರ್ತೀರಿ. ಎಲ್ಲಿ ಹೊರಟ್ರಿ? ಎಲ್ಲಿ ಮರ್ಯಾದೆ ಬಾಳಕ್ಕಾಗತ್ತೋ ಅಲ್ಲಿಗೆ. ಛೇ, ಈ ಮನೇಲಿ ಈ ರೀತಿ ನನಗೆ ಅವಮಾನ ಆಗತ್ತೆ ಅಂತ ಕನ್ಸಲ್ ಕೂಡ ಕಟ್ಟಿರ್ಲಿಲ್ಲ. ನೋಡಿ, ಏನೋ ವಿಷಯಗಳಿಗೆ ಆಗ್ಬಾರ್ದಾಗೋಯ್ತು. ದಯವಿಟ್ಟು ಆದದನ್ನು ಮರೆತು ಬಿಡಿ. ಮರೆಯೋದೆ ಮಾವ ಸಾಧ್ಯ ಇಲ್ಲ. ಅಡಿಕೆಲ್ ಹೋದ ಮಾನ ಆನೆ ಕೊಟ್ಟರು ಬರಲ್ಲ. ಈ ಮನೇಲಿ ನಾನಿರ್ಬೇಕು, ಇಲ್ಲ ನಿಮ್ ಮಗ ಶ್ರೀಕಾಂತ ಇರ್ಬೇಕು. ನಿಮಗೆ ಮಗ ಬೇಕು, ಅಳಿಯ ಬೇಕು, ನೀವೇ ಆರಿಸ್ಕೊಡಿ. ಹೌದು, ನಂಗೆ ಈ ಮನೇಲಿ ಅಳಿಯಂದ್ರೆ ಇರ್ಬೇಕು. ಅವರೇ ಈ ಮನೆಗೆ ದೇವ್ರು. ವಸಂತ, ನೀನ್ ಹೇಳ್ತಿ? ನನಗೆ ನೀವೇ ಬೇಕು. ನಿಮ್ಮಿಬ್ಬರಿಗೂ ನಾನೇ ಬೇಕು. ಆದ್ರೆ ಮಾವನಿಗೆ ಮಾತ್ರ ಅವ್ರ ಮಗ ಶ್ರೀಕಾಂತನೇ ಬೇಕು. ಅಯ್ಯೋ, ಯಾಕಪ್ಪ ರೀತಿ ಹೇಳ್ತಾ ಇದ್ದೀರಿ? ನನ್ನ ಮಗಳ ಕೈ ಹಿಡಿದು ಪುಣ್ಯಾತ್ಮರಪ್ಪ ನೀವು ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ. ನೀವಿಬ್ಬರು ನನಗೆ 2 ಕಣ್ಣುಗಳಿದ್ದಾಗಪ್ಪ, 2 ಕಣ್ಣುಗಳಿದ್ದಾಗೆ. ಸರಿ, ನನ್ನ ಮಗಳಿಗೋಸ್ಕರ 1 ಕಣ್ಣು ಹೋದ್ರು ಚಿಂತೆ ಇಲ್ಲ.
ನೀವಿದ್ದು ಬಿಡಿ, ನೀವಿದ್ದು ಬಿಡಿ. ನಾನು ಚಿಕ್ಕವನಾಗಿದ್ದೆ, ಕೈನಿಂದ ಹೊಡೆದು ಮನೆಯಿಂದ ಆಚೆ ಕಳಿಸಿದರು. ಇವತ್ತು ದೊಡ್ಡವನಾಗಿದ್ದೀನಿ, ಅವ್ರಿಗೂ ಸಂಕೋಚ. ಮಾತ್ನಲ್ಲಿ ಹೊಡೆದು ಮನೆಯಿಂದ ಆಚೆ ಗಟ್ತಾ ಇದ್ದೆ. ಒಟ್ಟಿನಲ್ಲಿ ಮನೆಗೂ ನನಗೂ ಋಣಾನ ಸಂಬಂಧ ಇಲ್ಲ.